ಹೆಲೋ ಹಾಯ್ ಫ್ರೆಂಡ್ಸ್. ಇವತ್ತು ನಮ್ಮ ಮನೇಲಿ ನನ್ನ ಮಗಳಿಗೋಸ್ಕರ ನೂಡಲ್ಸ್ ಮಾಡ್ತಾಯಿದ್ದೀನಿ. ಅದು ವೆಜಿಟೇಬಲ್ಸು, ಆನಿಯನ್ನು, ಟೊಮೊಟೊ ಇವೆಲ್ಲ ಕಟ್ ಮಾಡಿಕೊಂಡು ಬೇಯಿಸ್ಬಿಟ್ಟು ಟ್ರೈ ಮಾಡೋಣ ಯಾವ ಥರ ಹೊಸ ರುಚಿ ಬರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಮೊದಲಿಗೆ ಈ ರೀತಿ ವೆಜಿಟೇಬಲ್ಸ್ ಎಲ್ಲನೂ ಸಣ್ಣ ಸಣ್ಣಗೆ ಕಟ್ ಮಾಡ್ಕೊಳ್ಬೇಕು. ನೆಕ್ಸ್ಟು ಆನಿಯನ್ ಒಂದು ತೊಗೊಂಡಿದ್ದೀನಿ, ಟೊಮೆಟೊ ಒಂದು ತೊಗೊಂಡಿದ್ದೀನಿ, ಅದನ್ನು ಈ ರೀತಿ ಚಿಕ್ಕ ಚಿಕ್ಕದಾಗಿ ಸ್ಲೈಸ್ ಮಾಡ್ಕೊಂಡಿದ್ದೀನಿ. ಇನ್ನು ಇದು ನೂಡಲ್ಸ್ ಪ್ಯಾಕೆಟ್, ಇದು ಟೂ ಮಿನಿಟ್ಸ್ 2 ನೂಡಲ್ಸ್ ಅಂತ. ಈಗ ಇದಿಷ್ಟು ಹಾಕ್ಬಿಟ್ಟು ನೋಡೋಣ ಬನ್ನಿ. ಫಸ್ಟು ಗ್ಯಾಸ್ ಆನ್ ಮಾಡಬೇಕು. ಅದೆಲ್ರಿಗೂ ಕಾಮನಾಗಿ ಗೊತ್ತಿರುತ್ತೆ, ಬಟ್ ಇರಲಿ ಅಂತ ಹೇಳ್ತಾ ಇದ್ದೀನಿ. ಆಮೇಲೆ ಕಮೆಂಟಲ್ಲಿ ಏನಾದರೂ ಹೇಳ್ಬಾರ್ದಲ್ವಾ. ನೆಕ್ಸ್ಟ್ ಈ ರೀತಿ ಪಾತ್ರೆ ಇಡಬೇಕು. ಸ್ವಲ್ಪ ನೀರೆಲ್ಲ ಇದಾಗಲಿ ಅದು. ಓಕೆ, ನೀರೆಲ್ಲ ಹಾಕಿ ಆಗಿದೆ. ನೆಕ್ಸ್ಟ್ ಈ ರೀತಿ ಆಯಿಲ್ ಹಾಕ್ಕೋಬೇಕು. ಒಂದು 2 ಸ್ಪೂನ್ ಆರ್ 3 ಸ್ಪೂನ್ ಆದರೆ ಓಕೆ. ಆಯಿಲ್ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಕಾಯಿಲಿ. ಬಿಸಿ ಆಗಿದೆ. ನೆಕ್ಸ್ಟ್ ಇದು ಆನಿಯನ್ ಕಟ್ ಮಾಡ್ಕೊಂಡಿರೋದು. ಹಾಕಿದ್ದೀನಿ. ಸ್ವಲ್ಪ ಗೋಲ್ಡಿಶಲ್ಲಿ ಕಲರ್ ಬರಬೇಕದು, ಅಲ್ಲಿವರೆಗೂ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಎಲ್ರಿಗೂ ಗೊತ್ತಿರುತ್ತೆ ನೂಡಲ್ಸು, ಮ್ಯಾಗಿ ಬ್ಯಾಚುಲರ್ಸ್ ಎಲ್ರಿಗೂ ಅದೆಲ್ಲ ಕಾಮನು ಆ್ಯಂಡ್ ಫೇವ್ರೇಟ್ ಕೂಡ ಮಕ್ಳಿಗೂ. ಬಟ್ ನಾನೇ ಬೇರೆ ಥರ ಮಾಡೋಣ ಅಂತ ಇವತ್ತು ತೋರಿಸ್ತಾ ಇದ್ದೀನಿ. ಇದೇ ಫಸ್ಟ್ ಟೈಮ್ ನಾನು ಅಡುಗೆ ವ್ಲಾಗ್ ಮಾಡ್ತಿರೋದು. ಯಾರು ಏನು ಅಂದ್ಕೋಬೇಡಿ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಮಾಡಿ, ಬಟ್ ಬ್ಯಾಡ್ ಕಮೆಂಟ್ಸ್ ಎಲ್ಲ ಹಾಕಬೇಡಿ. ನೋಡಿ, ಬರ್ತಿದೆ ಗೋಲ್ಡನ್ ಕಲರು. ನೋಡಿ, ಇಷ್ಟು ಕಲರ್ ಬಂದರೆ ಸಾಕು. ಈಗ ಕಟ್ ಮಾಡ್ಕೊಂಡಿರೋ ಟೊಮೆಟೊ ಹಾಕಿದ್ದೀನಿ. ಇವಾಗ ಅದನ್ನು ಸ್ವಲ್ಪ ಫ್ರೈ ಮಾಡ್ಕೊಂಬಿಡೋಣ. ಫ್ರೈ ಆಗ್ತಿದೆ. ಒಂದು ಕಡೆ ಸಾಂಬಾರು ಇಟ್ಟಿದೆ ನೋಡಿ, ಆಗಲೇ ಬೇಯ್ಕೋತದು. ಆಫ್ ಮಾಡಿಬಿಡ್ತೀನಿ. ಟೊಮೊಟೊ ಎಷ್ಟು ಇರಬೇಕಂದ್ರೆ ಸ್ವಲ್ಪ ಸಾಫ್ಟ್ ಆಗೋ ಗಂಟ, ಯಾಕೆಂದರೆ ವೆಜಿಟೇಬಲ್ಸ್ ಎಲ್ಲ ಹಾಕ್ತೀವಲ್ಲ, ಸೊ ಹಾಗಾಗಿ ನೋಡಿ ವೆಜಿಟೇಬಲ್ಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಾನು ಬರೀ ಒಂದು 2 or 3 ಮೆಂಬರ್ಸ್ಗೆ ಆಗೋಷ್ಟು ಮಾಡ್ತಾಯಿದ್ದೀನಿ ಅಷ್ಟೇ. ಬಿಕಾಸ್ ನಮ್ಮ ಮನೇಲಿ ಇವತ್ತಿರೋದು ನಾನು, ನನ್ನ ಮಗಳು, ನಮ್ಮ ಅಮ್ಮ ಅಷ್ಟೇ. ಸ್ವಲ್ಪ ಫ್ರೈ ಮಾಡಿಕೊಂಡು ವೆಜಿಟೇಬಲ್ಸ್ ಆ್ಯಡ್ ಮಾಡಾದಮೇಲೆ
ಆ್ಯಡ್ ಮಾಡ್ಕೊಂಡಿದ್ದೀನಿ. ಸಾಕು. ಇದಕ್ಕೆ ವಾಟರ್ ಆ್ಯಡ್ ಮಾಡೋಣ. ವಾಟರ್ ಎಷ್ಟು ಅಂದರೆ ಒಂದು 2 ಗ್ಲಾಸಷ್ಟು ಸಾಕು ಬೇಯೋಕ್ಕೆ. ಬೇಯ್ತಿದೆ ನೋಡಿ. ವೆಜಿಟೇಬಲ್ಸ್ ಎಲ್ಲ ಸ್ವಲ್ಪ ಬೇಯಬೇಕಲ್ವಾ, ಸೊ 2 or 3 ಗ್ಲಾಸಸ್ಸೇ ಬೇಕು. ನೆಕ್ಸ್ಟು ನೂಡಲ್ಸ್ ಎಲ್ಲ ಹಾಕ್ತೀವಲ್ಲ ಅದಕ್ಕೋಸ್ಕರ. ನೋಡಿ ಬೇಯ್ತಿದೆ. ಇದಕ್ಕೆ ಈಗ ಸಾಲ್ಟ್ ಆ್ಯಂಡ್ ಮ್ಯಾಗಿ ಇಲ್ಲಿ ಇರುತ್ತಲ್ಲ ಪೌಡರ್, ಟೇಸ್ಟಿ ಪೌಡರ್, ಅದನ್ನು ಆ್ಯಡ್ ಮಾಡ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಚೆನ್ನಾಗೇ ಬೇಯ್ತಿದೆ ನೋಡಿ. ಇಷ್ಟು ಬೆಂದರೆ ಸಾಕು. ಮುಟ್ಟಿ ನೋಡಿದ್ದೇನೆ ಆಲ್ರೆಡಿ ನಾನು. ನೋಡಿ ಬೇಕಾದ್ರೆ ತೋರಿಸ್ತೀನಿ. ನೋಡಿ ಬೆಂದಿದೆ. ಇವಾಗ ಇದಕ್ಕೆ ನೋಡಿ ಇಲ್ಲಿ ಈ ನೂಡಲ್ಸ್ದು ಮಸಾಲ ಆ್ಯಡ್ ಮಾಡ್ಕೊತಾ ಇದ್ದೀನಿ. ನೋಡಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಈಗ ಒಂದು ಸಲ ಮಿಕ್ಸಪ್ ಕೊಟ್ಟಿದ್ದೀನಿ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪು, ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ನನ್ನ ಸದ್ಯಕ್ಕೆ ಇಷ್ಟು ಸಾಕು, ಏಕೆಂದರೆ ಆಲ್ರೆಡಿ ಮಸಾಲೆಯಲ್ಲಿ ಸಾಲ್ಟ್ ಇರುತ್ತೆ. ಹಾಕಿದ್ದೀನಿ. ಒಂದು 2 ಮಿನಿಟ್ಸ್ ಬೇಯ್ಬಿಡಲಿ ಅದು. ನೋಡಿ ನನ್ನ ಮಗಳು ಬಂದು, ಒಂದು ನಿಮಿಷ ತೋರಿಸ್ತೀನಿ ಅವಳನ್ನೂ. ನೋಡಿ ಫ್ರೆಂಡ್ಸ್, ನನ್ನ ಮಗಳು ಬಂದೇ ಬಿಟ್ಲು. ಏನು ಬೇಕು ನಿಂಗೆ? ಮ್ಯಾಗಿ ಬೇಕಾ? ಎಷ್ಟು ಬೇಕು? 3. ಹ್ಯಾಂಡ್ಸ್ಗೆಲ್ಲ ಕಲರ್ಸ್ ಮಾಡ್ಕೊಂಡ್ಬಿಟ್ಟಿದ್ದಾಳೆ. ಮ್ಯಾಗಿ ಬೇಕಂತೆ ಅವಳಿಗೆ. ಆಲ್ರೆಡಿ ಲೇಟ್ ಆಗಿದೆ, ಅವಳು ಎದ್ದಿರೋದೇ ಲೇಟ್ ಇವತ್ತು. ನೋಡಿ ಕೊತ್ತಂಬರಿ ಸೊಪ್ಪನ್ನು ಆ್ಯಡ್ ಮಾಡ್ಕೋಬೇಕು. ಮಗಳೇ ಆಯಿತು. ಆಯ್ತಾಯಿತು. ಈಗ ಇದನ್ನು ಆ್ಯಡ್ ಮಾಡ್ಕೋಬೇಕು. ನೋಡಿ ಈ ರೀತಿ. ಹಾಂ, ಮ್ಯಾಗಿ ಆಯಿತು. 2 ಮಿನಿಟ್ಸ್ ಬೇಂದ್ರೆ ಆಗೋಯ್ತು. ಎಲ್ಲಿಗೆ ಹೋಗಿದ್ರಿ ನೀವು? ತೋಟಕ್ಕೆ. ಏನು ಮಾಡೋಕ್ಕೆ? ಕಾಯಿ ತಗೊಳಕ್ಕೆ. ಗಿಡ ಹತ್ರ ಬಿದ್ದಿತ್ತಾ? ಮಮ್ಮಿ ಮಾಡೋ ಮ್ಯಾಗಿ ಇಷ್ಟನಾ ನಿಂಗೆ? ಇಷ್ಟನಾ? ಹಂಗೆಲ್ಲ ಆಡ್ಬಾರ್ದು. ಸೂಪರ್ ಸೂಪರ್. ಓಕೆ, ರೆಡಿ ಆದಮೇಲೆ ತಟ್ಟೆಗೆ ಹಾಕ್ಬಿಟ್ಟು ಕೊಡ್ತೀನಿ. ಟಿ ವಿ ನೋಡ್ಕೊಂಡು ನೀವೇ ತಿನ್ನಬೇಕು. ಓಕೆ? ಹಾಂ ಹಾಂ. ಓಕೆ, ಹೈ ಫೈ. ಡೀಲ್? ಓಕೆ ಡೀಲ್. ಕೂತೀರಿ, ಬರ್ತೀನಿ. 2 ಮಿನಿಟ್ಸ್. ನೋಡಿ ಫ್ರೆಂಡ್ಸ್, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಬೇಯ್ತಿದೆ. ಏನ್ಮಾ? ನೋಡಿ. ಹಾಂ ಆಯಿತು. ಒಂದು 2 ಮಿನಿಟ್ಸ್ ರೆಡಿ ಆಗಿಬಿಡುತ್ತೆ. ಇಲ್ಲಿ ನೋಡಿ, ಸೂಪರ್ ಅಲ್ಲ? ವಾವ್, ಸೂಪರ್. ನೋಡಿ ನೋಡು, ಸೂಪರ್ ಆಗೈತಾ?
ನೋಡಿ ಫ್ರೆಂಡ್ಸ್, ಈ ರೀತಿ ಹಿಂಗೆ ಒಂದು ಟಿ ವಿ ಹಾಕೊಟ್ಬಿಟ್ಟು ಈ ಥರ ಸಾಂಗ್ ಎಲ್ಲ ಹಾಕೊಟ್ಬಿಟ್ರೆ ನನ್ನ ಮಗಳಿಗೆ ಬೇರೆ ಏನು ಬೇಡ. ಗುಬ್ಬಿ ಹಾಯ್ ಮೇಡಮ್. ನೋಡಿ ಈ ರೀತಿ ಒಂದು ಚೇರ್ ಹಾಕೊಂಡು ಕುತ್ಕೊಂಡು ನೋಡ್ತಾ ಕೂತಿರ್ತಾಳೆ. ನೋಡಿ ಇವೆರಡು ನನ್ನ ಮಗಳು ಫ್ರೆಂಡ್ಸು. ನೈಟ್ ಟೈಮ್ ಕೂಡ ಇದನ್ನ ಜೊತೆಲೇ ಇಟ್ಕೊಂಡು ಮಲ್ಕೋತಾಳೆ. ಓಕೆ ಇರಿ, ಅದು ಬೆಂದಿದೆಯಾ ಇಲ್ವಾ ಅಂತ ನೋಡೋಣ. ವಾವ್, ನೋಡಿ ಫ್ರೆಂಡ್ಸ್, ಇದ್ರ ಸ್ಮೆಲ್ಲೇ ಸೂಪರಾಗಿದೆ. ಮಾತ್ರ ಕಳೆದು ಹೋಗ್ಬೇಕು ನನ್ನ ಮಗಳು. ನೋಡಿ ಓಕೆ, ನೋಡಿ ಚೆನ್ನಾಗಿ ಬೆಂದಿದೆ. ನೋಡೋಣ ಟೇಸ್ಟ್ ಹೆಂಗೆ ಹೇಳ್ತಾಳೆ ನನ್ನ ಮಗಳು ಅಂತ. ಈಗ ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊತೀನಿ. ಫಸ್ಟು ಗ್ಯಾಸ್ ಆಫ್ ಮಾಡಿಬಿಡ್ತೀನಿ. ಸರ್ವ್ ಮಾಡಿದ್ದೀನಿ. ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವಾ? ಈಗ ನೋಡಿ ಅಲ್ಲಿ ಗುಬ್ಬಿ ವೆಯ್ಟ್ ಮಾಡ್ತಿದ್ದಾಳೆ ತಿನ್ನೋಕ್ಕೋಸ್ಕರ. ಕೊಟ್ಬಿಟ್ಟು ಟೇಸ್ಟ್ ಕೇಳೋಣ. ಗುಬ್ಬಿಮಾ ತಗೊಳ್ಳಿ, ರೆಡಿ. ತಿಂದ್ಬಿಟ್ಟು ಹೇಳಿ ಟೇಸ್ಟ್. ವಾವ್, ಚೆನ್ನಾಗಿದೆಯಾ? ಸೂಪರಾ? ಸ್ಮೈಲ್ ಮಾಡಿ. ಚೆನ್ನಾಗಿದೆಯಾ? ಯಾವ ಥರ ಇದೆ ನೋಡಿ, ಎಷ್ಟು ಚಪ್ಪರಿಸ್ಕೊಂಡು ತಿಂತಿದ್ದಾಳೆ. ಆಯ್ತಾ? ಓಕೆ, ಎಂಜಾಯ್. ಬರ್ತಿದೆ. ಇವಳು ದರ್ಶನ್ ಪಕ್ಕ ಅಭಿಮಾನಿ ಇವಳು, ಆ್ಯಂಡ್ ಗಿಲ್ಲಿ ಫ್ಯಾನ್ ಕೂಡ. ನೋಡಿ ನೋಡಿ ಈ ಥರದ್ದೆಲ್ಲ ಸಾಂಗ್ಸ್ಗಳು ಬೇಕು. ಏ ಗುಬ್ಬಿಮಾ, ತಗೊಳ್ಳಿ ಮ್ಯಾಮ್. ಹಾಂ